ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ಗ್ಯಾಂಗ್ಸ್ಟರ್ ಡ್ರಾಮಾ ಸಿನಿಮಾ ಓಜಿ ಮೂಲಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರನ್ನ ಅತ್ಯಂತ ಸ್ಟೈಲಿಶ್ ಆಗಿ ಬೆಳ್ಳಿ ಪರದೆ ಮೇಲೆ ತೋರಿಸಿ ಅಭಿಮಾನಿಗಳಿಗೆ ಭರ್ಜರಿ ರಸದೌತಣ ನೀಡಿದ್ದಾರೆ ನಿರ್ದೇಶಕ ಸುಜಿತ್ ಅವರು. ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರಿಸಿದ ಈ ಸಿನಿಮಾ ಸ್ವತಃ ಪವನ್ ಕಲ್ಯಾಣ್ ಅವರಿಗೂ ಕೂಡ ಭಾರಿ ಖುಷಿ ಕೊಟ್ಟಿತು. ಒಂದ್ ವೇಳೆ ಒಳ್ಳೆಯ ಲೈನ್ ಸಿಕ್ಕರೆ ಸಿಕ್ವೆಲ್ ಮಾಡಲು ಕೂಡ ಸಿದ್ಧ ಎಂದು ಪವನ್ ಕಲ್ಯಾಣ್ ಅವರು ಆಗಲೇ ಆಸಕ್ತಿ ತೋರಿಸಿದ್ರು. ಅಂದಿನಿಂದಲೂ ಕೂಡ ಫ್ಯಾನ್ಸ್ ಓಜಿ 2 ಅಪ್ಡೇಟ್ಸ್ಗಾಗಿ ಕಾದು ಕುಳಿತಿದ್ದಾರೆ. ಪವನ್ ಕಲ್ಯಾಣ್ ಸದ್ಯ ರಾಜಕೀಯದಲ್ಲಿ ಸಂಪೂರ್ಣ ಬ್ಯುಸಿ ಆಗಿದ್ರು ಕೂಡ ಸಿನಿಮಾ ಬಂದೇ ಬರುತ್ತೆ ಎಂಬ ನಂಬಿಕೆಯಲ್ಲಿ ಅಭಿಮಾನಿಗಳಿದ್ರು. ಇನ್ನು ಇದಕ್ಕೆ ಪೂರಕವೆಂಬಂತೆ ಪವನ್ ಕಲ್ಯಾಣ್ ಅವರ ಸ್ವಂತ ಪ್ರೊಡಕ್ಷನ್ ಹೌಸ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬಿಗ್ ಹಿಂಟ್ ನೀಡಿದೆ. ನಿರ್ದೇಶಕ ಸುಜಿತ್ ಸದ್ಯ ವಿದೇಶದಲ್ಲಿದ್ದು ಅವರು ಮರಳಿದ ತಕ್ಷಣವೇ ಪವನ್ ಕಲ್ಯಾಣ್ ಅವರೊಂದಿಗೆ ಓಜಿ 2 ಚಿತ್ರದ ಶೂಟಿಂಗ್ ಟೈಮ್ಲೈನ್ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಎಂದು ಪ್ರೊಡಕ್ಷನ್ ಹೌಸ್ ತಿಳಿಸಿದೆ. ಈ ಸುದ್ದಿ ಹೊರಬೀಳ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೆಯುತ್ತಿದೆ. ಕೆಲವರಂತೂ ಸಿನಿಮಾ ಈ ವರ್ಷವೇ ಶುರುವಾಗಬಹುದು ಎಂದು ಲೆಕ್ಕಾಚಾರ ಕೂಡ ಹಾಕ್ತಿದ್ದಾರೆ. ಇನ್ನು ಪವನ್ ಕಲ್ಯಾಣ್ ಅವರಿಗೆ ಸಿನಿಮಾಕ್ಕಿಂತ ಹೆಚ್ಚಾಗಿ ರಾಜ್ಯದ ಕಲ್ಯಾಣ ಮತ್ತು ರಾಜಕೀಯ ಕೆಲಸಗಳೇ ಮೊದಲ ಆದ್ಯತೆಯಾಗಿವೆ. ಅದರಲ್ಲಂತೂ ಆಂಧ್ರ ಪ್ರದೇಶದಲ್ಲಿ ಶೀಘ್ರದಲ್ಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರಲಿದ್ದು ಪೂರ್ಣ ಪ್ರಮಾಣದಲ್ಲಿ ಶೂಟಿಂಗ್ಗೆ ಡೇಟ್ಸ್ ಕೊಡುವುದು ಸದ್ಯಕ್ಕೆ ಅಸಾಧ್ಯವಾಗಿದೆ. ಸುಜಿತ್ ಅವರ ಮುಂದಿನ ಪ್ರಾಜೆಕ್ಟ್ ನಿರ್ದೇಶಕ ಸುಜಿತ್ ಕೇವಲ ಪವನ್ ಕಲ್ಯಾಣ್ ಅವರಿಗಾಗಿ ಕಾಯುತ್ತಾ ಕೂತಿಲ್ಲ. ಅವರು ಈಗಾಗಲೇ ನ್ಯಾಚುರಲ್ ಸ್ಟಾರ್ ನಾನಿ ಜೊತೆ ಕೂಡ ಬ್ಲಡಿ ರೋಮಿಯೋ ಎಂಬ ದೊಡ್ಡ ಬಜೆಟ್ ಚಿತ್ರವನ್ನು ಕೂಡ ಅಧಿಕೃತವಾಗಿ ಲೈನ್ ಅಪ್ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಮಿಟ್ಮೆಂಟ್ ಕೂಡ ಆಗಿದೆ. ಇನ್ನೊಂದೆಡೆ ಪವನ್ ಕಲ್ಯಾಣ್ ಅವರು ಮುಂದಿನ ದಿನಗಳಲ್ಲಿ ನಿರ್ದೇಶಕ ಸುರೇಂದರ್ ರೆಡ್ಡಿ ಜೊತೆಗೂ ಕೂಡ ಸಿನಿಮಾ ಮಾಡುವುದಾಗಿ ಮಾತನ್ನ ಕೊಟ್ಟಿದ್ದಾರೆ. ಇನ್ನು ಸುಜಿತ್ ಅವರು ವಿದೇಶದಿಂದ ಬಂದ ನಂತರ ಇಬ್ಬರು ಕೂತು ಸ್ಕ್ರಿಪ್ಟ್ ಫೈನಲ್ ಮಾಡಬೇಕಾಗಿದೆ. ಪವನ್ ಕಲ್ಯಾಣ್ ಬಿಡುವಿನ ವೇಳೆಯಲ್ಲಿ ಶೂಟಿಂಗ್ ಮಾಡಲು ಒಪ್ಪಿಕೊಂಡ್ರು ಕೂಡ ಅವರ ಲಭ್ಯತೆಯ ಆಧಾರದ ಮೇಲೆ ಚಿತ್ರೀಕರಣ ತಡವಾಗುತ್ತಾ ಸಾಗುವ ಸಾಧ್ಯತೆ ಹೆಚ್ಚಾಗಿದೆ.